ವೆಲ್ಕಮ್ ಬ್ಯಾಕ್ ಲಕ್ಷ್ಮೀತ್ರ ಜಿ ಕೆ ಕ್ಲಾಸಸ್. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ, ಮಲ್ಲೇಶ್ವರಂ, ಬೆಂಗಳೂರು. SSLC ಮಾಡಲ್ ಕ್ವಶನ್ ಪೇಪರ್ 1 2025-26 ಮಾದರಿ ಉತ್ತರಗಳು ಸೈನ್ಸ್ ಪೇಪರ್ ಯಾವ ರೀತಿಯಾಗಿ ಬರಿಬೇಕಂತಕ್ಕಂಥದ್ದು ನಾಳೆ ನಡೀತಕ್ಕಂಥ ಪರೀಕ್ಷೆಗೆ ಹೆಲ್ಪ್ ಆಗ್ತದೆ. ಯಾವ ರೀತಿ ನಾವು ಆನ್ಸರ್ ಮಾಡಬೇಕು, ಯಾವ ಕ್ವಶನ್ಗೆ ಎಷ್ಟು ಆನ್ಸರ್ ಬರಿಬೇಕಂತಕ್ಕಂಥದ್ದು ಮಾಹಿತಿ ಗೊತ್ತಾಗ್ತದೆ. ಈ ಏನಪ್ಪ ಅಂದರೆ ಪೂರ ಕ್ವಶನ್ ಪೇಪರ್ ಅದ, ಯಾವ ರೀತಿ ಬರಿಬೇಕಂತಕ್ಕಂಥ ಒಂದು ಐಡಿಯಾ ಸಿಗ್ತದೆ. ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ವಿಷಯ ವಿಜ್ಞಾನ ನೋಡ್ರಿ, ಕನ್ನಡ ಮೀಡಿಯಮ್ ಅದ ಇದು. ಫಸ್ಟ್ ಏನಪ್ಪ ಅಂದರೆ ಫಿಸಿಕ್ಸ್. ಬಹು ಆಯ್ಕೆ ಪ್ರಶ್ನೆಗಳು ನೋಡಿರಿ. ವಿಭವಾಂತರದ SI ಏಕಮಾನ ಯಾವುದಪ್ಪ ಅಂತಂದರೆ ವೋಲ್ಟ್ ಆಗಿರ್ತದೆ ನೋಡಿರಿ. ನೆಕ್ಸ್ಟ್ ಏನಪ್ಪ ಅಂದರೆ ಮಸೂರದ ಸಂಗಮ ದೂರದ ವಿಲೋಮವು ಅಂತ ಕೇಳ್ಯಾರ. ಆಪ್ಷನ್ ಎ ಅದು ನೋಡ್ರಿ, ಮಸೂರದ ಸಾಮರ್ಥ್ಯವಾಗಿದೆ. ಸೆಕೆಂಡ್. ನೆಕ್ಸ್ಟ್ ನೋಡ್ರಿ, ಮೂರನೇದು ವಿದ್ಯುತ್ ಮಂಡಲದಲ್ಲಿ ಬಳಸುವ ಕೆಳಗಿನ ಘಟಕಗಳ ಚಿಹ್ನೆಗಳನ್ನು ಬರೆಯಿರಿ ಅಂತ ಕೇಳ್ಯಾರ. ಚಿಹ್ನೆಗಳು ನೋಡ್ರಿ, ಶುಷ್ಕ ಕೋಶದ ರಿಯೋಸ್ಟಾಟ್ ಇವೆರಡು ಬರೀಬೇಕು. ಶುಷ್ಕ ಕೋಶ ಈ ರೀತಿಯಾಗಿರ್ತದೆ. ನೆಕ್ಸ್ಟ್ ಏನಪ್ಪ ಅಂತಂದರೆ ರಿಯೋಸ್ಟಾಟ್ ನೋಡಿರಿ, ಈ ಥರನೂ ಬರಿಬೋದು, ಈ ಥರನೂ ಬರಿಬೋದು, ಎರಡೂ ಬರಿಬೋದು ನೋಡಿರಿ. ಅದೇ ಥರವಾಗಿ ನೆಕ್ಸ್ಟ್ ಏನಪ್ಪ ಅಂದರೆ ಕೆಳಗಿನ ಚಿತ್ರವನ್ನು ಗಮನಿಸಿ. ಸ್ವಿಚ್ಚನ್ನು ಮುಚ್ಚಿದಾಗ ಸೊಲನಾಯ್ಡ್ ಬಿ ತುದಿಯು ದಂಡಕಾಂತದ N ತುದಿಯನ್ನು ಆಕರ್ಷಿಸುವುದೇ? ಉತ್ತರವನ್ನು ಸ್ಪಷ್ಟಪಡಿಸಿ ಅಂತ ಕೇಳ್ಯಾರ. ಅದಕ್ಕೆ ಇದು ನೋಡಿ ಬರಿಬೇಕು ನಾವು. ಇಲ್ಲ, ವಿಕರ್ಷಿಸುತ್ತದೆ. ಸ್ವಿಚ್ಚನ್ನು ಮುಚ್ಚಿದಾಗ ಸೊಲನಾಯ್ಡ್ ಬಿ ತುದಿಯು N ಧ್ರುವದಂತೆ ವರ್ತಿಸುತ್ತದೆ, ಆದ್ದರಿಂದ ಸಜಾತಿಯ ಧ್ರುವಗಳು ವಿಕರ್ಷಿಸುತ್ತವೆ. 5ನೇ ಪ್ರಶ್ನೆ ನೋಡ್ರಿ, ಗೃಹ ಬಳಕೆ ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡ್ ತಪ್ಪಿಸಲು ಯಾವ ಮುನ್ನೆಚ್ಚರಿಕೆ ಕ್ರಮಗಳನ್ನು ನಾವು ತೆಗೆದುಕೊಳ್ಬೇಕು? ಓವರ್ಲೋಡ್ ಆಗಲಾರ್ದಪ್ಲೆ ಏನು ಕ್ರಮ ಕೈಗೊಳ್ಳಬೇಕು ಅಂತಕ್ಕಂಥದ್ದು ನೋಡ್ರಿ. ಹೌದಾ? ವಿದ್ಯುತ್ ಮಂಡಲದಲ್ಲಿನ ಸಜೀವ ಮತ್ತು ತಟಸ್ಥ ತಂತಿಗಳು ನೇರ ಸಂಪರ್ಕಕ್ಕೆ ಬರಬಾರದು. ತಂತಿಗಳ ಮೇಲಿನ ಅವಾಹಕ ಹೊದಿಕೆಗೆ ಹಾನಿಯಾಗಬಾರದು. ವಿದ್ಯುತ್ ಉಪಕರಣಗಳಲ್ಲಿ ದೋಷ ಬೀರಬಾರದು. ಹಲವು ಉಪಕರಣಗಳು ಒಂದೇ ಸಾಕೆಟ್ಗೆ ಜೋಡಿಸಬಾರದು. ವಿದ್ಯುತ್ ಮಂಡಲದಲ್ಲಿ ಸೂಕ್ತ ದರದ ಫ್ಯೂಸ್ ಬಳಸುವುದು. ವಾಹಕ 1. 6ನೇ ಪ್ರಶ್ನೆ, ವಾಹಕ 1ರ ರೋಧ ಅವಲಂಬಿಸಿರುವ ಅಂಶಗಳನ್ನು ನೋಡಿರಿ. ವಾಹಕ ಯಾವ ರೀತಿ ರೋಧ ಅವಲಂಬಿಸಿರ್ತಕ್ಕಂಥದ್ದು ಅಂತಂದರೆ ವಾಹಕದ ಉದ್ದ, ವಾಹಕದ ಅಡ್ಡಕೊಯ್ತ, ವಾಹಕದ ಪ್ರಾಕೃತಿಕ ಗುಣ, ವಾಹಕದ ತಾಪ. ನೆಕ್ಸ್ಟ್ ನೋಡ್ರಿ, ಪ್ರಶ್ನೆ 7, ಕೆಳಗೆ ಕೊಟ್ಟಿರುವ ಚಿತ್ರವನ್ನು ಗಮನಿಸಿ ಮತ್ತು ವಿಶ್ಲೇಷಿಸಿ. ಇಲ್ಲಿ ಉಂಟಾದ ದಿಕ್ಪಲ್ಲಟ ಕೋನವನ್ನು ಹೆಸರಿಸಿ ಮತ್ತು ಕೋನದ ಮೌಲ್ಯವನ್ನು ಗುರುತಿಸಿ ಅಂತ ಹೇಳ್ಯಾರ. ಉತ್ತರ ನೋಡಿರಿ, 38 ಡಿಗ್ರಿ. ಕೋನ ಏನದು HGF ಅಂತ ಬರ್ತದೆ. ಅದು ಕೋನ ಎಷ್ಟಪ್ಪ ಅಂತ 38 ಡಿಗ್ರಿ. ಈಗ ನೆಕ್ಸ್ಟ್ ನೋಡಿರಿ, ಸಮೀಪ ದೃಷ್ಟಿ ಕಣ್ಣಿನ ಯಾವುದೇ 2 ಲಕ್ಷಣಗಳು ತಿಳಿಸಿ. ಈ ದೋಷವನ್ನು ಹೇಗೆ ಸರಿಪಡಿಸಬಹುದು? ಕಣ್ಣಿನ ಹೊಂದಾಣಿಕೆ ಸಾಮರ್ಥ್ಯ ಎಂದರೇನು? ಸಮೀಪ ದೃಷ್ಟಿ ಕಣ್ಣಿನ ಲಕ್ಷಣಗಳು ಅಂದರೆ ಕಣ್ಣಿನ ಮಸೂರದ ವಕ್ರತೆ ಹೆಚ್ಚಾಗಿರುವುದು, ಕಣ್ಣಿನ ಗುಡಿಯ ಸಹಜ ಸ್ಥಿತಿಗಿಂತ ಉದ್ದವಾಗಿರುವುದು. ನಿಮ್ನ ಮಸೂರನ್ನು ಬಳಸಿ ಈ ದೋಷವನ್ನು ಸರಿಪಡಿಸಬಹುದು. ಇಷ್ಟು ಬರಿಬೋದು ನೋಡ್ರಿ. ಎಲ್ಲದಕ್ಕೆ ಯಾವ ಟೈಪ್ ಮಾರ್ಕ್ಸ್ ಸಿಗ್ತದೆ ಅಂತಕ್ಕಂಥದ್ದು ಅದನ್ನು ಕೂಡ ನಿಮ್ಗೆ ಗೊತ್ತಾಗ್ತದೆ. ಹತ್ತಿರದ ವಸ್ತುಗಳು ಹಾಗೂ ದೂರದ ವಸ್ತುಗಳನ್ನು ನೋಡಲು ಕಣ್ಣಿನ ಮಸೂರದ ಸಂಗಮದವರು ಹೊಂದಾಣಿಕೆ ಮಾಡಿಕೊಳ್ಳುವ ಸಾಮರ್ಥ್ಯವನ್ನು ಕಣ್ಣಿನ ಹೊಂದಾಣಿಕೆ ಸಾಮರ್ಥ್ಯ ಎನ್ನುವರು. 9ನೇ ಪ್ರಶ್ನೆ ನೋಡ್ರಿ, ದಿಕ್ಸೂಚಿಯನ್ನು ಉಪಯೋಗಿಸಿಕೊಂಡು ಒಂದು ದಂಡಕಾಂತ ಸುತ್ತಲೂ ಕಾಂತಿ ಬಲರೇಖೆಗಳು ಪಡೆಯುವ ಒಂದು ಚಟುವಟಿಕೆಯನ್ನು ವಿವರಿಸಿರಿ ಅಂತ ಕೇಳಿರ್ತಾರೆ. ಹೌದಾ? ಇದೇ ಥರ ಏನಪ್ಪ ಅಂದರೆ ಎಲ್ಲ ಕ್ವಶನ್ ಆನ್ಸರು ಇದೇ ಥರ ನೀವು ನೋಡ್ಕೋಬಹುದು. ಹೌದಾ? ಒಂದು ಬಿಳಿ ಕಾಗದವನ್ನು ಹಲಗೆಯ ಮೇಲೆ ಜೋಡಿಸಿ ಮಧ್ಯದಲ್ಲಿ ದಂಡಕಾಂತವನ್ನು ಇರಿಸಿ. ದಂಡಕಾಂತದ ಉತ್ತರ ಧ್ರುವದ ಹತ್ತಿರ ದಿಕ್ಸೂಚಿಯನ್ನು ಇರಿಸಿ. ದಿಕ್ಸೂಚಿಯ ದಕ್ಷಿಣ ಧ್ರುವವು ಆಯಸ್ಕಾಂತ ಉತ್ತರ ಧ್ರುವದ ಕಡೆಗೆ ತೋರಿಸುತ್ತದೆ. ಉತ್ತರ ಧ್ರುವವು ಸೂಚಿಸಿದ ದಿಕ್ಕಿನಲ್ಲಿ ಕಾಗದದ ಮೇಲೆ ಚುಕ್ಕೆ ಗುರುತು ಹಾಕಿ ದಿಕ್ಸೂಚಿಯ ದಕ್ಷಿಣ ಧ್ರುವವು ಚುಕ್ಕೆಯನ್ನು ಸೂಚಿಸುವ ಸ್ಥಳದಲ್ಲಿ ಇರಿಸಬೇಕು. ಕಾಗದದ ಮೇಲೆ ಉತ್ತರ ಧ್ರುವವು ಸೂಚಿಸಿದ ಹೊಸ ದಿಕ್ಕಿನಲ್ಲಿ ಚುಕ್ಕೆ ಗುರುತು ಹಾಕಿ. ನೆಕ್ಸ್ಟ್ ಏನಪ್ಪ ಅಂತಂದರೆ ದಕ್ಷಿಣ ಧ್ರುವವನ್ನು ತಲುಪುವವರೆಗೂ ಹಂತಗಳನ್ನು ಪುನರಾವರ್ತಿಸಿ. ಎಲ್ಲ ಚುಕ್ಕೆಗಳು ಸೇರಿಕೊಂಡ್ರೆ ನಾವು ಬಾರ್ ಮ್ಯಾಗ್ನೆಟ್ನ ಕಾಂತಿ ಬಲರೇಖೆಯನ್ನು ಪಡೆಯುತ್ತೇವೆ. ಅಥವಾ ಅಂತಕ್ಕಂಥದ್ದು ಇದನ್ನು ಕೂಡ ವಿದ್ಯುತ್ ಪ್ರವಾಹವನ್ನು ಹಾಕೊಂಡು ಕಾಂತಾಕ್ಷರಿಸಿದಾಗ ಅದು ಯಾಂತ್ರಿಕ ಬಲವನ್ನು ಅನುಭವಿಸುತ್ತೆ ಅಂತ ತೋರಿಸುವ ಒಂದು ಪ್ರಯೋಗವನ್ನು ವಿವರಿಸಿರಿ ಅಂತ ಕೇಳಿರ್ತಾರೆ. ಈ ಥರ ಏನಪ್ಪ ಅಂದರೆ
ಇವೆಲ್ಲ ಕೂಡ ನೋಡ್ಕೊತ ಹೋಗ್ಬೋದು. ಇವೆಲ್ಲ ಆನ್ಸರ್ಸ್ಗಳು ಯಾವ ರೀತಿ ಸಂಖ್ಯೆ ರೇಖೆಯನ್ನು ಗುರುತಿಸಬಹುದು ಅಂತಕ್ಕಂಥದ್ದು ಪ್ರಶ್ನೆ 10ನೇದು ಫಿಕ್ಸ್ ಇರ್ತಕ್ಕಂಥ ಕ್ವಶನ್ಸ್ ಇವೆಲ್ಲ. ಇದನ್ನು ಕೂಡ 11ನೇ ಪ್ರಶ್ನೆಯನ್ನು ಕೂಡ ನೋಡ್ಕೊರಿ. ಇದರಲ್ಲಿ ಫಿಕ್ಸ್ ಆಗಿರ್ತಕ್ಕಂಥ ಪ್ರಾಬ್ಲಮ್ ಇರ್ತದೆ, ಇದ್ದೇ ಇರ್ತದೆ ಇದು. ಇವು ಕೂಡ ಕಂಟಿನ್ಯೂ ಅದ. ಇವು ಫಿಕ್ಸ್ ಇರ್ತಕ್ಕಂಥ ಕ್ವಶನ್ಸ್ಗಳು. ಯಾಕಂದರೆ ಎಲೆಕ್ಟ್ರಿಸಿಟಿ ಒಳಗೆ ಫಿಕ್ಸ್ ಇದು ಪ್ರಾಬ್ಲಮ್ ಇದ್ದೇ ಇರ್ತಾವೆ. ಇದು ಫಾರ್ಮುಲಾನು ಕೂಡ ನೆನಪಿಟ್ಕೋರಿ. ಬೆಳಕಿನ ವಕ್ರೀಭವನದ ನಿಯಮಗಳನ್ನು ಇವು ಭಾಳ ಇಂಪಾರ್ಟೆಂಟ್ ಕ್ವಶನ್ಸ್ ನೋಡ್ರಿ ಅವೆಲ್ಲ. ಪೀನ ದರ್ಪಣ ಪೀನ ಮಸೂರಗಳ ಬಗ್ಗೆ, ಪೀನ ದರ್ಪಣ ಪೀನ ಮಸೂರ ಎರಡು ವ್ಯತ್ಯಾಸ ಕೇಳಿರ್ತಾರೆ, ಹೌದಾ. ನೆಕ್ಸ್ಟ್ ಏನಪ್ಪ ಅಂದರೆ ರಸಾಯನಶಾಸ್ತ್ರ ಭಾಗ ಬಿ ನೋಡ್ರಿ. ಹಿತ್ತಾಳೆಯಲ್ಲಿರೋ ಘಟಕ ಲೋಹಗಳು ಯಾವಪ್ಪ ಅಂತ ತಾಮ್ರ ಮತ್ತು ಸತು. ಅದೇ ಥರ ಏನಪ್ಪ ಅಂತಂದರೆ ನೆಕ್ಸ್ಟ್ ಪ್ರಶ್ನೆ ನೋಡಿರಿ. ಇಲ್ಲಿ PbI2 ಮತ್ತು KnO3 ಆಗ್ತದೆ ನೋಡ್ರಿ ಆನ್ಸರ್. ಉತ್ಪನ್ನಗಳು ಯಾವುವು ಅಂತ ಕೇಳಿರಿ. ದೊಡ್ಡ ಅಣುಗಳನ್ನು ಉಂಟು ಮಾಡಲು ಕಾರಣವಾಗುವ ಕಾರ್ಬನ್ನ ಗುಣ ಯಾವುದಪ್ಪ ಅಂದರೆ ಕೆಟನೀಕರಣ. ನೀಲಿ ಲಿಟ್ಮಸ್ ಕಾಗದವನ್ನು ಉಪಯೋಗಿಸಿ ಪ್ರತ್ಯಾಮ್ಲವನ್ನು ಹೇಗೆ ಪ್ರತ್ಯಯಿಸ್ತೀವಿ ಅಂತಕ್ಕಂಥದ್ದು ಇವು ಕೆಮಿಸ್ಟ್ರಿಯಲ್ಲಿ ಭಾಳ ಇಂಪಾರ್ಟೆಂಟ್. ಥರ್ಮೈಟ್ ಕ್ರಿಯೆ ಅಣುಗಳೇನು, ಎಲ್ಲಿ ಥರ್ಮೈಟ್ ಯೂಸ್ ಮಾಡ್ತೀವಿ, ಡಯಾಗ್ರಾಮ್ ಅಂತೂ ಫಿಕ್ಸ್ ಇರ್ತದೆ ನೋಡ್ರಿ. ಡಯಾಗ್ರಾಮ್ ಕೂಡ ನೋಡ್ಕೊಳ್ಳಿ. ಚಿತ್ರಕ್ಕೆ 1 ½ ಮಾರ್ಕ್ಸ್ ಅದು, ಭಾಗಕ್ಕೆ ಗುರುತಿಸಿದ್ರೆ ½ ಮಾರ್ಕ್ಸ್ ಅದ. ನೀರಿನ ಗಳಿಸೋದಕ್ಕೆ ಕಾರಣವಾದ ಲಕ್ಷಣಗಳನ್ನ ಹೆಸರಿಸಿರಿ ಇದು ಕೇಳ್ತಾರೆ. ಇವು ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಇವೆಲ್ಲ, ಹೌದಾ, ನಾಳೆ ಬರ್ತಕ್ಕಂಥ ಎಕ್ಸಾಮ್ನಲ್ಲಿ. ತಾಮ್ರ ವಿದ್ಯುತ್ ಇದು ಫಿಕ್ಸ್ ನೋಡಿರಿ. ಅದೇ ಥರ ರಾಸಾಯನಿಕ ಸಮೀಕರಣ ಬರಿಬೇಕು ಮತ್ತು ರಾಸಾಯನಿಕ ಸಮೀಕರಣ ಪರಿವರ್ತಿಸಿ ಅಂತ ಕೇಳ್ತಾರೆ. ಪೊಟ್ಯಾಷಿಯಂ ಲೋಹಗಳದ್ದು ಹೈಡ್ರೋಜನ್ ಎಲ್ಲಿ ಉತ್ಪತ್ತಿ ಮಾಡ್ತಕ್ಕಂಥದ್ದು. ABCD 4 ದ್ರಾವಣ ಕೊಟ್ಟಿದ್ದು ಸಾರ್ವತ್ರಿಕ ಸೂಚಿಸಿದ ಪರೀಕ್ಷಿಸಿದಾಗ ಅನುಕ್ರಮವಾಗಿ ಇದರ pH ದ್ರಾವಣ ಹೆಚ್ಚು ಹೈಡ್ರೋಜನ್ ಅಯಾನುಗಳನ್ನು ಹೊಂದಿದೆ, ತಟಸ್ಥವಾಗಿದೆ, ದುರ್ಬಲ ಅಮ್ಲವಾಗಿದೆ. B ದ್ರಾವಣ, C ದ್ರಾವಣ, A ದ್ರಾವಣ ಉತ್ತರಗಳು. ಇದೇ ಥರ ನೋಡ್ಕೊತವ್ರಿ. ಸೋಡಿಯಂ ಪರಮಾಣು, ಕ್ಲೋರಿನ್ ಪರಮಾಣು ಯಾವ ರೀತಿ ಚುಕ್ಕಿ ಗುರುತಿಸ್ಬೇಕಂತಕ್ಕಂಥದ್ದು ನೋಡ್ರಿ. ನೆಕ್ಸ್ಟ್ ಏನಪ್ಪ ಅಂತಂದರೆ ಅಲ್ಯೂಮಿನಿಯಂ ಆಕ್ಸೈಡ್, ಹೈಡ್ರೋಜನ್ ಅನಿಲ, ಮ್ಯಾಗ್ನೀಷಿಯಮ್ ಇವೆಲ್ಲ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು. ಸತುವಿನ ಆಕ್ಸೈಡ್, N-ಬ್ಯೂಟೇನ್, ಐಸೋಬ್ಯೂಟೇನ್ ರಚನಾ ಚಿತ್ರಗಳನ್ನು ಕೂಡ ನೆನ್ಪಿಟ್ಕೋರಿ. ನೈಟ್ರೋಜನ್ ಪ್ರೊಫೈನ್ ಅಣುಗಳ ಚುಕ್ಕಿ ರಚನೆ, ಸಾಬೂನು ಕೊಳೆಯನ್ನು ಸ್ವಚ್ಛಗೊಳಿಸುವ ಪ್ರಕ್ರಿಯೆ ಭಾಳ ಇಂಪಾರ್ಟೆಂಟು. ಸಾಬೂನಿನ ಬಗ್ಗೆ, ಸಾಬೂನು ಆಯನಕ್ಕೆ ಕುದಿ ಬಂದು ಸಾಬೂನು ಅಣುಗಳು ಮಿಸೈಲ್ಗಳಿಂದ ರಚನೆ ಉಂಟು ಮಾಡ್ತಾವೆ. ಏನು ನೋಡ್ರಿ, ಹೀಗೆ ಸಾಬೂನಿನ ಮಿಸೈಲ್ನಿಂದ ಕೊಳೆತೇನು, ಇದು ಭಾಳ ಇಂಪಾರ್ಟೆಂಟ್ ಕ್ವಶನ್ಸ್ ನೋಡ್ರಿ ಸಾಬೂನು ಬಗ್ಗೆ. ನೆಕ್ಸ್ಟ್ ಏನಪ್ಪ ಅಂದರೆ ಬಯಾಲಜಿ. ಪ್ರೋಟೀನನ್ನು ಜೀರ್ಣಿಸಲು ಮೆದುಜರಕ ಗ್ರಂಥಿಯಿಂದ ಸ್ರವಿಕೆಯಾಗುವ ಕಿಣ್ವ ಅಂತ ಕೇಳಿರ್ತಾರೆ. ಟ್ರಿಪ್ಸಿನ್ ಅಂತ ಬರ್ತದೆ ನೋಡ್ರಿ. ಯಾವ ಯುಗ್ಮಜ 24 ಜೊತೆ ವರ್ಣತಂತುಗಳವ, ಆಗ ಲಿಂಗಾಣುಗಳಿರುವ ವರ್ಣತಂತುಗಳ ಸಂಖ್ಯೆ 24. ಇಪ್ಪತ್ತೆಂಟನೇ ಕ್ವಶನ್ ನೋಡಿ. ಚಿತ್ರ ಕೊಟ್ಟಿರ್ತಾರೆ, ಭಾಗದ ಹೆಸರು ಕಾರ್ಯ ಅಂತ ಕೇಳಿರ್ತಾರೆ. ಭಾಳ ಇಂಪಾರ್ಟೆಂಟ್ ಒಂದೊಂದು ಫಿಕ್ಸ್ ಈ ಟೈಪ್ ಕೇಳಕ್ಕಿರ್ತಾರೆ ಒಂದು ಕ್ವಶನ್ಸ್. ಸಸ್ಯಗಳಲ್ಲಿ ಸ್ಕೈಲಮ್ ಅಂಗಾಂಶ ಪ್ರಾಮುಖ್ಯತೆ ಏನು, ಬೀಜದ ಬಣ್ಣ, ಹೂವಿನ ಸ್ಥಾನ, ಬಟಣಿ ಇದು, ಹೌದಾ. ಅಮೀಬಾದಲ್ಲಿ ದ್ವಿದಳ ಹೈಡ್ರಾದಿಂದ ಮಗ್ಗುವಿಕೆಗೆ ಹೇಗೆ ಭಿನ್ನವಾಗಿದೆ ಅಂತಕ್ಕಂಥದ್ದು ಕ್ಲಿಯರ್ ಅದ, ಓದ್ಕೋರಿ. ನೆಕ್ಸ್ಟ್ ಏನಪ್ಪ ಅಂದರೆ ಮಾನವರ ಶ್ವಾಸನಾಳದ ಗಾಳಿ ಹೋದು ಹೋಗುವ ಭಾಗವು ಕುಸಿಯದಂತೆ ತಡೆಯುವ ರಚನೆಗಳು ಅಂತ ಕೇಳಿರ್ತಾರೆ. ಮೂತ್ರಪಿಂಡ ರಕ್ತದಿಂದ ಬೇರ್ಪಡಿಸುವ ನೈಟ್ರೋಜನ್ ಯುಕ್ತ ರಾಸಾಯನಿಕಗಳು ಯಾವ್ಯಾವು ಅಂತಕ್ಕಂಥದ್ದು. ಯಾಕೆ ಬೆಳೆಯುತ್ತಿರುವ ಸಸ್ಯದ ಕಾಂಡವು ಬೆಳಕಿನ ಕಡೆಗೆ ಹೇಗೆ ಬಾಗುತ್ತದೆ, ಕೇಂದ್ರ ನರವಿರುವ ಪರದಿ ನರವಿರುವ, ಓಜೋನ್ ಪದರ ಭೂಮಿ ಮೇಲಿರುವ ಜೀವಿಗಳಿಗೆ ಪ್ರಧಾನವಾಗಿದೆ. ಓಜೋನ್ ಬಗ್ಗೆ ಫಿಕ್ಸ್ ಕ್ವಶನ್ಸ್ ಇದ್ದೇ ಇರ್ತದೆ. ಯಾವ ಚಾಪ್ಟರ್ದಲ್ಲಿ ನೋಡ್ರಿ ಏನು ಇಂಪಾರ್ಟೆಂಟ್ ಅದ ಅದನ್ನು ಓದ್ಕೊಂಡ್ರೆ ಮುಗಿದು ಹೋಗ್ತೀನಿ ನಿಮಗೆ. ಫಿಕ್ಸ್ ಕ್ವಶನ್ ಇದ್ದೇ ಇರ್ತಾವೆ. ಸೂರ್ಯನಿಂದ ಬರುವ ಹಾನಿಕಾರಕ ನೆರಳತಿತ್ತ ನೋಡ್ರಿ, ಇದನ್ನು ಕೂಡ ಓಜೋನ್ ಬಗ್ಗೆನೇ ಅದ. ಸೂರ್ಯನಿಂದ ಬರ್ತಕ್ಕಂಥವು ವಂಶವಾಹಿಗಳಿಂದ ಮಾನವರು ಗಂಡು ಮಗುವಿನ ಲಿಂಗ ನಿರ್ಧಾರ ಆಗೋದು ನೋಡ್ರಿ ಯಾವುದಾಗ್ತದೆ ಅಂತಕ್ಕಂಥದ್ದು. ಇದೆಲ್ಲ ಒಂದು ಫಿಕ್ಸ್ ಆಗಿರ್ತಕ್ಕಂಥ ಒಂದು ಕ್ವಶನ್ಸ್ಗಳು.
ನೋಡ್ರಿ ಅನುಪಾತ ಜೀನ್ ನಮೂನೆ ಅನುಪಾತ ಕೇಳ್ತಾನೆ. ಮಾನವ ಕೆಳಗಿನ ಕಾರ್ಯಗಳನ್ನು ಗುರುತಿಸ್ರಿ. ಹಾರ್ಮೋನುಗಳ ಬಗ್ಗೆ ಇದ್ದೇ ಇರ್ತದೆ ನೋಡ್ರಿ. ಇನ್ಸುಲಿನ್, ಅಡ್ರಿನಲಿನ್, ಥೈರಾಕ್ಸಿನ್ ಹಾರ್ಮೋನ್ ಫಿಕ್ಸ್ ಆಗಿ ಓದ್ಕೋರಿ. 4 ಮಾರ್ಕ್ಸ್ ನೋಡಿ ಡಯಾಗ್ರಾಮ್ ಇದು ಇದ್ದೇ ಇರ್ತದ. ಯಾವುದು ಹಾರ್ಟ್. 38ನೇ ಕ್ವಶನ್ ನೋಡ್ರಿ. ಮಾನವರು ಸಾಮಾನ್ಯವಾಗಿ ಅನುಸರಿಸುವ ಗರ್ಭನಿರೋಧಕದ 3 ವಿಧಾನ ಪಟ್ಟಿ ಮಾಡಿರಿ ಅಂತ ಕೇಳಿರ್ತಾರೆ. ಹೌದಾ, ಇದು ನೋಡ್ಕೊಂಡು ಓದು. ಹೌದಾ, ಡಿಟೇಲಾಗಿ ಓದ್ಕೋರಿ. 6 ಅದ ಕ್ವಶನ್ಸ್. ಇದರಲ್ಲಿ ಯಾವುದನ್ನು ಕೂಡ ನೀವು ಬರಿಬೋದು. ಅಂದರೆ ಯಾವ ಸ್ಟೆಪ್ಪಿಗೆ ನಾವು ಎಷ್ಟು ಮಾರ್ಕ್ಸ್ ಕೊಡ್ತಾರೆ ಅಂತಕ್ಕಂಥದ್ದು ಐಡಿಯಾನು ಕೂಡ ನಿಮ್ಗೆ ಗೊತ್ತಾಗ್ತದೆ. ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ಕೊತಾ, ಇನ್ನು ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ಅದೇ ಥರ ನಿಮ್ಮ ಫ್ರೆಂಡ್ಸ್ ಕೂಡ ಏನಪ್ಪ ಅಂದರೆ ಶೇರ್ ಮಾಡಿರಿ ಅಂತ ಹೇಳ್ತಾ ಇಲ್ಲಿಗೆ ನಮ್ಮ ಈ ವಿಡಿಯೋನ ಮುಗಿಸ್ತೀನಿ. ಧನ್ಯವಾದಗಳು.